ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು 4 ದಿನ ಬಂದರೆ ಜಾಣದು 4 months ಕಂಪ್ಲೀಟ್ ಆಗುತ್ತೆ, ಆಯಿತಾ? ಹಾಗಾಗಿ ಫೋಟೋಶೂಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ನೀವು ಸುಮಾರು ಜನ ಕಮೆಂಟಲ್ಲಿ ಏನು ಹೇಳಿದ್ದು ಅಂತ ಅಂದರೆ, ಇವಾಗ ಹೆಂಗಿದ್ರು ಡಿಸೆಂಬರ್ ತಿಂಗಳಲ್ವ, ಡಿಸೆಂಬರಲ್ಲಿ 29ಗೆ ಜಾಣ ಹುಟ್ಟಿರೋದು, 25ಗೆ ಕ್ರಿಸ್ಮಸ್ ಇರುತ್ತಲ್ವ ಶಿಲ್ಪ, ಕ್ರಿಸ್ಮಸ್ ಥೀಮಲ್ಲೇ ಮಾಡಿ ಚೆನ್ನಾಗಿರುತ್ತೆ. ನಾವಂತೂ ಸಾಂತಾ ಕಾಸ್ಟ್ಯೂಮಲ್ಲಿ ಜಾಡ ನೋಡಲಿಕ್ಕೆ ತುಂಬಾ ಕಾಯ್ತಾ ಇದ್ದೀವಿ. ನಮ್ಗೆ ತುಂಬ ಇಷ್ಟ ಆ ಥರ ನೋಡಬೇಕು ಅಂತೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನನಗೂ ಕೂಡ ಆಯಿತು, ಅದೇ ಥರ ಮಾಡೋಣ ಅಂತ ಅನ್ನಿಸ್ತು, ಒಂದು ಮೆಮೊರಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸಲ ನಿಮ್ಮ ಆಸೆ ಅಂತಲೇ ಕ್ರಿಸ್ಮಸ್ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಅದಕ್ಕೆ ಕೆಲವೊಂದಿಷ್ಟು ಥಿಂಗ್ಸ್ ಎಲ್ಲ ಬೇಕಲ್ವಾ, ಅದೆಲ್ಲ ಮನೇಲಿ ಸಾಮಾನ್ಯವಾಗಿ ಇರಲ್ಲ. ಹಾಗಾಗಿ ಹೊರಗಡೆ ಹೋಗಿ ತೊಗೊಂಡು ಬರಬೇಕು. ಇವಾಗ ಹೊರಟಿದ್ದೀವಿ. ಅಪ್ಪಗೂ ಕೂಡ ಫೋನ್ ಮಾಡಿ ಕರೆದೆ, ಬಾರಪ್ಪು ಸಂಜೆ ಆದರೆ ಹೋಗ್ಲಿಕ್ಕಾಗಲ್ಲ, ಈಗ ಹೋಗಿ ತಂದುಬಿಡೋಣ ಅಂತ. ಇನ್ನೂ ಸ್ವಲ್ಪ ಸಮಯ ಇದೆ, ಅಂದರೆ ಈಗ 4:15 ಆಗಿದೆ ಆಯಿತಾ. ಒಂದು 6 ಗಂಟೆ ಅಷ್ಟರಲ್ಲೆಲ್ಲ ಹೋಗಿ ತೊಗೊಂಡು ಬಂದುಬಿಡ್ಬೋದು. ನಮ್ಮ ಜಾಡೋದು ನಿದ್ದೆ ಟೈಮ್ ಮುಗೀತು ನೋಡಿ, ಇವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ನಿದ್ದೆ ಬಂದುಬಿಟ್ರೆ ಹಿಂಗೆ ಆ್ಯಕ್ಟಿವ್ ಆಗಿರಲ್ಲ, ಹಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಗೊತ್ತಾಗ್ಬಿಡುತ್ತೆ ಅವಾಗ ಅವ್ರು ನಿದ್ದೆ ಬರ್ತಾ ಇದೆ, ಮಲಗಿಸ್ಬೇಕು ಅಂತ. ಹೌದಪ್ಪ, ನಿದ್ದೆ ಹೋಯ್ತಾ? ಹೋಯ್ತು. ಈಗ ಸ್ಟೆಪ್ ಹಾಕ್ಬೇಕಾ? ಡ್ಯಾನ್ಸು ಏನೇನೆಲ್ಲ ಕಲಿಸ್ತಾ ಇದ್ದಾರೆ ಗೊತ್ತಾ ಇವರು. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ನನಗಂತೂ ದಿನಕ್ಕೊಂದೊಂದು ಒಂಥರ TV ಶೋ ನೋಡ್ದಂಗೆ ಆಗ್ತಿರುತ್ತೆ ನಮ್ಮ ಮನೇಲಿ. ಇವ್ರು ಏನಾದರೂ ಒಂದು ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ, ಅಂದರೆ ಏನಾದರೂ ಒಂದು ಕಲಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ಇನ್ನೊಂದು ಕರೀತಾರೆ, ಅಮ್ಮ ಬಾಯ್ಲಿ ನೋಡು ನಿಮ್ಮ ಮಗ ಹೆಂಗೆ ಮಾಡ್ತಾ ಇರೋದು, ಬಾಯ್ಲಿ ಅಂತ. ಒಂಥರ ಚೆನ್ನಾಗಿದೆ. ಇವಾಗ ಇನ್ನು 4 months ಕಂಪ್ಲೀಟ್ ಆದಮೇಲೆ ಇನ್ನು ಮಕ್ಕಳು ಬೇರೆ ಬೇರೆ ಥರ ಎಲ್ಲ ಆಟ ಆಡ್ಲಿಕ್ಕೆ ಶುರು ಮಾಡ್ಕೋತಾರೆ. ಅಂದರೆ ಉಳ್ಕೊಳ್ಳೋದು, ಆಮೇಲೆ ತೆವಳೋದು, ಇದೆಲ್ಲ ಮಾಡ್ತಿರ್ತಾರಲ್ವ, ಅದನ್ನೆಲ್ಲ ನೋಡ್ಲಿಕ್ಕೆ ಏನೋ ಒಂಥರ ಚಂದ. ಇನ್ನಿವಾಗ ಹೋಗಿ ಬಂದುಬಿಡ್ತೀವಿ, ಆಮೇಲೆ ಟೈಮ್ ಆಗಿಬಿಡುತ್ತೆ. ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ಪೂರ್ತಿಯಾಗಿ ನೋಡಿ ಆಯಿತಾ, ನಿಮಗೂ ಇಷ್ಟ ಆಗುತ್ತೆ. ಇನ್ನು ಈ ವಿಡಿಯೋನ ನಾನು ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನು ತಿಳ್ಕೊಳ್ಬೇಡಿ. ಏನಂದರೆ ನನಗೆ ಸ್ವಲ್ಪ ಸಮಯ ಆಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ ಅಷ್ಟೇ. ಇನ್ನು ಬ್ಯಾಂಗಲ್ ಸ್ಟೋರಲ್ಲೇನೇ ಎಲ್ಲ ಸಿಕ್ಕೋಗ್ಬಿಡುತ್ತೆ, ಡೆಕೋರೇಷನ್ ಮಾಡಲಿಕ್ಕೆ ಏನೇನು ಬೇಕು ನೋಡಿ ಎಲ್ಲನೂ. ಅದ್ರ ಜೊತೆಗೆ ಸುಕೃತಿಗೆ ಕೆಲವೊಂದಿಷ್ಟು ಗಿಫ್ಟ್ಸ್ನೆಲ್ಲ ತೊಗೊಳ್ಬೇಕಿತ್ತು, ಅದು ಕೂಡ ಇಲ್ಲೇ ಸಿಗುತ್ತಲ್ವ. ಹಾಗಾಗಿ ಒಟ್ಟಿಗೆ ಆಗೋಗ್ಬಿಡತ್ತೆ ಅಂತೇಳಿ ಇಲ್ಲಿಗೆ ಬಂದು ಎಲ್ಲನೂ ಕೂಡ ಪರ್ಚೇಸ್ ಮಾಡಿದ್ದಾಯಿತು. ಇದು ಏರ್ ಬ್ಯಾಂಡ್ಗಳು ತಗೋ, ಇವು ನೋಡಿದ್ರಿ, ಕಲರ್ ಇದೆ ಐತಲ್ಲ, ಅದು ಸುಮಾರು ಎಷ್ಟಿದೆ. ಒಂದಿಷ್ಟು ಇಟ್ಕೊಂಡಿರೋದು, ಬಂದಾಗೆಲ್ಲ ಕಲರ್ ಹಾಕೊಂಡು ಬಿಡೋದು. ಇವಾಗ ಅದನ್ನ ಕೊಟ್ರೆ ಅತ್ತೆ ನನ್ನ ಹತ್ರ ಆಗ್ಲೇ ಇದ್ದಿದೆ ಅಲ್ಲ, ಯಾಕೆ ಬೇಕಿತ್ತು ಅನ್ನೋದು. ಆಮೇಲೆ ಬಾಕ್ಸ್ ಕೊಡಿ, ಒಂದು ಬಾಕ್ಸ್ ಎಲ್ಲ ನಂಗೆ ಚಿಕ್ಕ ಬಾಕ್ಸ್ ಬೇಕು. ಒಂದು ಬಾಕ್ಸ್ ಇರುತ್ತೆ, ಪ್ರತಿಯೊಂದು ಐಟಮ್ ಅದ್ರ ಮೇಲೆ ಕೊಡಿ ನೋಡೋಣ. ಆಮೇಲೆ ಹೇರ್ ಬ್ಯಾಂಡ್ ಬರುತ್ತಲ್ವಾ, ಪಿಂಕ್ ಕಲರ್ ಹೇರ್ ಬ್ಯಾಂಡ್ ಯಾವುದಾದ್ರೂ ಇದ್ರೆ ಕೊಡಿ. ಇನ್ನು ಪ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ಬಾಕ್ಸ್ ಬೇಕಿತ್ತು, ಅದನ್ನು ಕೂಡ ಅವ್ರ ಹತ್ರನೇ ಈಸ್ಕೊಂಡು ಮನೆಗೆ ಬಂದ್ವಿ. ಅಮ್ಮ ಕೂಡ ಊರಿಗೆ ಹೊರಡ್ಲಿಕ್ಕೆ ರೆಡಿ ಇದ್ರು. ನಾಳೆನೆ ಬರ್ತೀರಲ್ವೇನಕ್ಕ? ನಾಳೆ ಬರ್ತೀವಿ. ನಾಳೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮಗಳನ್ನ ಬಸ್ ಹತ್ತಿಸ್ತೀನಿ, ಇಲ್ಲೇ ಆಧಾರ್ ಕಾರ್ಡ್ ಕೊಟ್ಬಿಟ್ಟು. ಪಾಪನ್ ಕೊಡಿ, ಎತ್ಕೊಂಡು ಹೋಗ್ತೀವಿ. ಬರೀ ಪಾಪನ್ ತಗೊಂಡೋಗಿ ಏನ್ ಮಾಡ್ತೀರಾ? ನಾನ್ ಮಾಡುವಂತೆ ಅಲ್ಲ, ನೀವು ನನ್ನ ಬಾಯಿ ಮಾತ್ಕಾದ್ರು ಬರ್ರಿ ಬಾ ಅಂತ ಕರೆದ್ರ ನೋಡು. ಹೇಳ್ದಲ್ಲ ಮೊದ್ಲೇ ಕುಕ್ಕರ್ಸ್ತೀನಿ ಮಗುನ ಅಂತ. ಭಯ ಅದಕ್ಕೆ ಮಗುನ ಹೋದ್ಸಲ ಒಂದೇ ಒಂದ್ ದಿನ ಹೋಗ ಬರ್ತೀನಿ ಅಂತ ಹೋದ್ರಿ, 5 ದಿನ ಆದ್ರೂ ಬರ್ಲೇ ಇಲ್ಲ. 5 ದಿನ ಅಂದ್ರೆ ಸಮಸ್ಯೆಗಳು ಇದ್ವಲ್ಲ, ಯಾವ ಸಮಸ್ಯೆನೂ ಇಲ್ಲ. ಈ ಸಲ ಅದಕ್ಕೆ ನಾವೇ ಕಂಡೀಷನ್ ಹಾಕಿದೀವಿ ನಮ್ಮ ಅಮ್ಮಂಗೆ, ಇವತ್ತು ಸಂಜೆ ಹೋಗಿ ನಾಳೆ ಸಂಜೆ ಬನ್ನಿ ಅಂತ. ಇಲ್ಲೇ ಫಿಕ್ಸ್ ಆಗ್ಬಿಡ್ತೀನಿ, ನೀವೇ ಆಗಿ ಹೋಗಿ. ಇನ್ನೊಂದು ಬಾಣ್ತನ ಮಾಡ್ಬಿಟ್ರಿ, ನೀವೇ ಹೋಗುನ ಗಂಟ ಹೋಗಲ್ಲ ಅವಾಗ. ಅಲ್ಲಕ್ಕ, ಹಂಗೆ ಇನ್ನೊಂದ್ ಬಾಣ್ತನ ಮಾಡ್ಬಿಟ್ಟು ಆಮೇಲೆ ಹೋಗಿರುವಂತೆ. ಹೋಗ್ಲು ಬೇಡ್ರಿ, ಆರಾಮಾಗಿರ್ರಿ ಇಲ್ಲೇ. ಆಯ್ತು ಅವಾಗ ಇದೇನ್ ನಮ್ಮ ಅತ್ತೆ ಇಲ್ಲೇ ಉಳ್ಕೊಂಡ್ರಲ್ಲ, ಹೋಗಿ ಆಮೇಲೆ ದಿನ ಸ್ಕೂಲಿಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರೋದು ಎಲ್ಲ ಮಾಡ್ಬೇಕಲ್ಲ ಮುಂದಕ್ಕೆ. ಸರಿ ಬಾಯ್. ನಮ್ಮಮ್ಮ ಒಂದಿನ ಊರಿಗೆ ಹೋಗ್ತೀನಿ ಅಂತ ಹೋಗ್ತಾರೆ ಆಯ್ತಾ, ಅಲ್ಲಿ ಆ ಕೆಲಸ ಬಂತು ಈ ಕೆಲಸ ಬಂತೇಳಿ 4 ದಿನಕ್ಕೆ ವಾಪಸ್ ಬರೋದು. ಅದಕ್ಕೆ ಈ ಸಲ ಕಂಡೀಷನ್ ಆಗಿ ಕಳಿಸ್ತಾ ಇದೀವಿ. ಅಕಸ್ಮಾತ್ ಏನಾದ್ರೂ ನಾಳೆ ಸಂಜೆ ಬಂದಿಲ್ಲ ಅಂದ್ರೆ ನಿಮ್ ಜಾಣನ್ ಕರ್ಕೊಂಡೋಗಿ ಬೇರೆಯವ್ರ ಮನೆ ಕೊಟ್ಬಿಡ್ತೀವಿ, ನಮ್ ಕೈಲಿ ನೋಡ್ಕೊಳಕ್ಕಾಗಲ್ಲ. ಏನ್ ಮಾಡೋದವ, ಊರಿಗೆ ಹೋದ್ಮೇಲೆ ಎಲ್ಲಾ ಸಮಸ್ಯೆ ಇರ್ತವಲ್ ಜಾಣು, ಅಲ್ಲೂ ಮಾಡ್ಬೇಕಲ್ ಮಗ್ನೆ. ನೀನ್ ಬೇಗ ದೊಡ್ಡನಾದ್ರೆ ನೀನು ನಾನು ಇಬ್ರು ಹೋದ್ರೆ ಆದಷ್ಟು ಬೇಗ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಊರ್ ಕಡೆದ. ನಾನು ಒಬ್ಳೇ ಇವಾಗ. ನಿಮ್ಮ ಅಮ್ಮ ನೋಡು ಹೆಂಗ್ ಟಾರ್ಚರ್ ಕೊಡ್ತದೆ, ಹೋಗ್ಬೇಡ ಅಂತ. ನೋಡವ, ನ್ಯಾಯನವ ಇದು? ನೀನೇ ಹೇಳವ.
ಹ್ಞೂ ಅಮ್ಮಮ್ಮ ನನ್ನ ಯಾರಮ್ಮ ನೋಡ್ಕೋತಾರೆ? ಯಾರಮ್ಮಮ್ಮ ನನ್ನ ನೋಡ್ಕೊಳ್ಳೋದು? ಅಮ್ಮಂಗೆ ಕಷ್ಟ ಆಗತ್ತೆ. ಪೋಲಿ ಕ್ಯಾಮ್ರಾ ನೋಡ್ತಾವ್ರಮ್ಮ ಅವರು. ನೀನು ಹಿಂಗಾಡಿ ದಿಷ್ಟಿ ಮಾಡ್ಕೊತಿ ಕಣ ನೀನು. ಇನ್ನು ಅಮ್ಮ ಕೂಡ ಹೊರಟ್ರು. ಅಮ್ಮ ಹೊರಟ ಮೇಲೆ ಸ್ವಲ್ಪ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತು. ಜಾಣನ್ ಮಲಗಿಸ್ಬಿಟ್ಟು ನಾನು ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದಾಯಿತು. ಇನ್ನು ಸ್ಟಾರ್ ಶೇಪಲ್ಲಿ ಪೇಪರ್ ಕಟ್ ಮಾಡಬೇಕು ಆಯಿತಾ. ಎಷ್ಟು ಟ್ರೈ ಮಾಡಿದ್ರೂ ಕೂಡ ಬರ್ತಿಲ್ಲ. ಸುಮ್ಮನೆ ಕಲರ್ ಪೇಪರ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಪೇಪರಲ್ಲಿ ಮಾಡಿ ನೋಡಿದೆ. ಯಾಕೋ ಸ್ಟಾರ್ ನೀಟಾಗಿ ಬರ್ತಾಯಿಲ್ಲ. ಒಂದೇ ಒಂದು ಬಂತು, ಈ ಥರ ಬಂತು. ಇದು ಕೂಡ ನೀಟಾಗಿ ಬಂದಿಲ್ಲ. ನನ್ನ ನಿದ್ದೆ ಬೇರೆ ಹಿಂಗೆ ಆಗ್ತಾ ಇದೆ. ನಿದ್ದೆ ಮಾಡೋಗಿ ಬೆಳಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಕೆಡ್ಸ್ಕೊಬೇಡ. ಅದಕ್ಕೆ ಇವ್ರು ಇವಾಗ ಬಂದು ಬೆಳಗ್ಗೆ ನಾನು ಮಾಡ್ಕೊಡ್ತೀನಿ ಮಲ್ಕೊ ಹೋಗಮ್ಮ ಅಂತಿದ್ದಾರೆ. ಮಲ್ಕೊಂಬಿಡ್ಬೇಕು. ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? 10:15 ಟೈಮು. ಕಣ್ಣು ಹಂಗೆ ಎಳೀತಾ ಇದೆ. ಫಸ್ಟ್ ಹೋಗಿ ಮಲ್ಕೊ ಅಂತ. ಇನ್ನು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಈಗ ಹೋಗಿ ಮಲ್ಕೊಳ್ಬೇಕು. ಇನ್ನು ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಇನ್ನು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು 10 ಗಂಟೆ ಮೇಲೆ ಸ್ವಲ್ಪ ಕೇಕ್ ರೆಡಿ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊತಿರೋದು. ಸಾಮಾನ್ಯವಾಗಿ ಕ್ರಿಸ್ಮಸ್ ಅಂದರೆ ಎಲ್ಲರ ಮನೇಲೂ ಕೂಡ ಪ್ಲಮ್ ಕೇಕ್ ಮಾಡ್ತಾರೆ ಅಲ್ವಾ. ನಾನಿವತ್ತು ಪ್ಲಮ್ ಕೇಕ್ ಮಾಡೋದು ಬೇಡ, ಅದ್ರ ಬದಲು ಕ್ಯಾರೆಟ್ ಕೇಕ್ ಮಾಡೋಣ ಅಂತೇಳಿ ಅಂದ್ಕೊಂಡು ಅದಕ್ಕೆಲ್ಲ ಬೇಕಾಗಿರೋದನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಲು ಕಾಯಿಸ್ಕೊಳ್ಬೇಕಾಗತ್ತೆ. ಅರ್ಧ ಲೀಟ್ರ್ ಹಾಲನ್ನ ನಾನು ಇವಾಗ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದೊಂದು 1/4 ಲೀಟ್ರಿಗಿಂತ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕಾಯಿಸ್ಕೊಳ್ಬೇಕು. ಅದು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಬೇಕಾಗುತ್ತೆ, ಕ್ಯಾರೆಟ್ ಕೇಕ್ ಅಲ್ವಾ. ಹಾಗಾಗಿ ಅದನ್ನು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ಒಂದು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಬೇಕು ಅನ್ನೋಂಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು. ಇನ್ನು ಹಾಲನ್ನ ನಾವು ಮಧ್ಯೆ ಕೈಯಲ್ಲಿ ತಿರುಗ್ತಾ ಇರಬೇಕು, ಒಂದು ಸ್ಪೂನ್ ಸಹಾಯದಿಂದ. ಅದು ಸ್ವಲ್ಪ ಗಟ್ಟಿ ಆಗಬೇಕು ಆಯಿತಾ. ಹಾಗಾಗಿ ಲೋ ಫ್ಲೇಮಲ್ಲೇ ಕುದಿಲಿಕ್ಕೆ ಇಟ್ಟಿರೋದು ನಾನು. ಇನ್ನು ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಜಾಸ್ತಿನೇ ಬೇಕು, ಚೆನ್ನಾಗಿರುತ್ತೆ ಜಾಸ್ತಿ ಆಗ್ತಷ್ಟು. ಬಾದಾಮಿ ಮತ್ತು ಗೋಡಂಬಿನೆಲ್ಲನೂ ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತೀರಾ ಸಣ್ಣದು ಬೇಡ, ತೀರಾ ದೊಡ್ಡದು ಬೇಡ, ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಅದಕ್ಕೆ ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ಇದೆಲ್ಲ ಡ್ರೈದು ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಬೋದು. ನನಗೆ ಅದೆಲ್ಲ ಸಿಗಲಿಲ್ಲ, ಸದ್ಯಕ್ಕೆ ಏನು ಸಿಕ್ತು ನೋಡಿ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಲನ್ನ ಆ ಕಡೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಈ ಕಡೆ ಒಂದು ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡು ಒಂದು 1/4 ಕಪ್ಗಿಂತ ಜಾಸ್ತಿ ಇದೆ ಆಯಿತಾ ಗೋಡಂಬಿ. ಹಾಗೆ ಬಾದಾಮಿನೂ ಕೂಡ ಅಷ್ಟೇ ಇದೆ. ಜೊತೆಗೆ ದ್ರಾಕ್ಷಿ, ಹಾಗೆ ಕಪ್ಪು ದ್ರಾಕ್ಷಿ ಬರುತ್ತೆ ಅಲ್ವಾ ಅದು. ಇದ್ರ ಜೊತೆಗೆ ಕ್ಯೂಟಿ ಫ್ರೂಟಿ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮನೇಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಸಮಯ ಸಿಗಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡು ಬಂದೆ. ಅದ್ರ ಮೇಲೆ ಸ್ವಲ್ಪ ಚರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೆಣ್ಣೆ ಹುರ್ಕೊಳ್ತಾ ಇದ್ದೀನಿ ಆಯಿತಾ. ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಸಿದೋಗ್ಬಿಡುತ್ತೆ. ತುಪ್ಪದಲ್ಲಿ ಹೋದರೆ ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತೇಳಿ ಹುರ್ಕೊಳ್ತಿರೋದು. ಈ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ನಮ್ಗೆ ಹೆಂಗೆ ಬೇಕು ಹಂಗೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇನ್ನು ಅದೇ ಕಡಾಯಲ್ಲಿ ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ, ಅದಕ್ಕೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಕ್ಯಾರೆಟ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದೊಂದು 10ರಿಂದ 12 ನಿಮಿಷ ಸಮಯ ತೊಗೊಳುತ್ತೆ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಆಯಿತಾ. ಇನ್ನು ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಇವಾಗ ಒಂದು ಜಾರ್ಗೆ ಸ್ವಲ್ಪ ಚಕ್ಕೆ, ಜಾಕಾಯಿ ಬರುತ್ತೆ ಗೊತ್ತಾ, ಆ ಜಾಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಲವಂಗ, ಒಂದು 3 ಏಲಕ್ಕಿ, ಜೊತೆಗೆ 1 ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ, ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕೋದ್ರಿಂದ ಬೇಗನೆ ಅದು ನುಣ್ಣಗಾಗತ್ತೆ ಅಂತೇಳಿ ನುಣ್ಣಗೆ ಮಾಡ್ಕೊಂಡ್ಬಿಟ್ಟು ಇದನ್ನು ಜಲ್ಡೆ ಮಾಡ್ಕೊಳ್ಬೇಕು. ಈ ಕಡೆ ಹಾಲನ್ನು ಕೂಡ ನೋಡ್ಕೊಳ್ತಾ ಇದ್ದೀನಿ ನೋಡಿ, ಅದು ಸ್ವಲ್ಪ ತಳ ಹಿಡಿದು ಬಿಡುತ್ತೆ ನಾವು ಕೈ ಆಡಿಸ್ಲಿಲ್ಲ ಅಂದರೆ ಅದು ಆಗಿದೆಯಾ ಅಂತ ಹೇಳಿ. ಇನ್ನು ಈ ಹಾಲನ್ನ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಹಾಲು ಬಿಸಿ ಇರುವಾಗಲೇ ಇದಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ನೀವು ನೋಡ್ಬೋದು ಕಂಪ್ಲೀಟಾಗಿ ಕಡಿಮೆ ಆಗಿದೆ, ಅಷ್ಟು ಅದು ಕುದ್ದಿದೆ ಆಯಿತಾ. ಇನ್ನು ಬೆಣ್ಣೆ ಹಾಕಿದ್ಮೇಲೆ 1 ಕಪ್ ಆಗುವಷ್ಟು ಬ್ರೌನ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕ್ಕೊಳ್ಬೋದು. ಈ ಶುಗರ್ ಬದಲು ನಾವು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಹಾಲ್ಗೆ ಹಾಕಿದ್ರೆ ಒಡೆದೋಗುತ್ತೆ ಅಂತ ಏನು ಅಂದ್ಕೊಂಡ್ಬೇಡಿ, ಹಾಲು ಆಗಲೇ ಅರ್ಧ ಕಡಿಮೆ ಆಗಿರುತ್ತಲ್ವ, ಹಾಗಾಗಿ ಬೆಲ್ಲ ಹಾಕಿದ ತಕ್ಷಣ ಏನೂ ಹೊಡಿಯಲ್ಲ. ಇನ್ನು ಮಾಮೂಲಿಯಾಗಿ ಬೀಟರ್ ಏನಾದರೂ ಬರುತ್ತೆ ನೋಡಿ, ಅದನ್ನು ತೊಗೊಂಡು ಚೆನ್ನಾಗಿ ಕರಗಿಸ್ಬೇಕು. ನಮ್ಮ ಮನೆ ಇಲ್ಲ, ಹಾಗಾಗಿ ಮಜ್ಜಿಗೆ ಕಡಿಯೋದು ಬರುತ್ತಲ್ಲ ಅದರಲ್ಲೇ ಕರಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಅಪ್ಪು ಸ್ಟಾರೆಲ್ಲ ಮಾಡಿಕೊಡ್ತಾಯಿದ್ರು. ಜಾಣು ಏನು ಮಾಡ್ತಾ ಇದೀಯ ಹೇಳಪ್ಪ? ಪೇಪರ್ ಕಟಿಂಗ್ ಮಾಡ್ತಾ ಇದ್ದೀನಿ ಮಮ್ಮಿ, ನೋಡ್ಕೊತಾ ಇದ್ದೀನಿ ನಾನು. ನೋಡ್ಕೊಂಡು ನಾನು ಬೇಗ ಕಲಿತೀನಿ.
ಹಾ ಪೇಪರ್ನೇ ಕಟ್ ಮಾಡೋದು ನೋಡ್ತಿರೋದಲ್ವಾ ಅಪ್ಪ ಅವಾಗಿಂದ. ಇದು ನೋಡಿಲ್ಲ ನೋಡು ಮಗನೆ, ಸ್ಟಾರ್ ಇದು ಸ್ಟಾರ್. ಹಿಂಗೆ ಕುಂಡ್ರಿಸ್ಕೊಂಡು ನಾವು ಏನೇ ಮಾಡ್ತಾಯಿದ್ರು ಹೇಳಿದ್ರೆ ಅವು ಬೇಗ ಅಂದರೆ ಏನು ಕಲ್ತ್ಕೊಂತವೆ, ಬೇಗ ಬೇಗ ತಿಳ್ಕೊಂತವೆಲ್ಲ. ನಾವು ತೊಟ್ಲೆಲ್ಲ ಹಾಕಿ ಮಲ್ಗೆ ಗಂಡ ಉಳದಾಯಿ ಅಂತ ಇದ್ರೆ ಅದು ಬರೀ ಮಲ್ಗೋದನ್ನೇ ಕಲಿತದೆ. ಆಕ್ಟಿವಿಟಿ ಜೀರೋ ಅಲ್ವಾ, ಜೀರೋ ಆಕ್ಟಿವಿಟಿ. ಆಟ ಆಡ್ತಾ ಇರಬೇಕು. ಇನ್ನದು ಕಂಪ್ಲೀಟಾಗಿ ಕರಗಿದೆ. ಅದನ್ನು ತಣ್ಣಗಾಗ್ಲಿಕ್ಕೆ ನಾನು ಅದನ್ನು ಬಿಟ್ಬಿಟ್ಟು ಇವಾಗ ಒಂದು ದೊಡ್ಡ ಬೌಲ್ಗೆ ನಾನು 1.5 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿದ್ಮೇಲೆ 1 ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಸ್ಪೂನ್ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೇಕು, ಅದು ಸ್ಕಿಪ್ ಆಗಿಬಿಟ್ಟಿದೆ. ಇನ್ನಾಗಲೇ ನಾವು ಶುಗರ್ ಮತ್ತು ಚಕ್ಕೆ ಲವಂಗನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಜಲ್ಡೆ ಮಾಡಿದ್ದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟು, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಆದಮೇಲೆ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕೂಡ ಹಿಟ್ಟಿಗೆ ಹಿಡ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಇವಾಗ ನಾನು ವಿನೆಗರ್ನ 1 ಸ್ಪೂನ್ ಆಗೋವಷ್ಟು ಸೇರಿಸ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ನಾವು ವಿನೆಗರ್ ಹಾಕಿದ್ರೆ ಬೇಗನೆ ಅದು ಉಬ್ಕೊಳ್ಳುತ್ತೆ ಕೇಕು, ಹಾಗಾಗಿ. ಇನ್ನು ವೆನಿಲಾ ಎಸೆನ್ಸ್ 1 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಗಲೇ ನಾವು ಹಾಲು ಮತ್ತು ತುಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ, ಗಟ್ಟಿಗೆ ಆಗ್ತಾ ಇದೆಯಾ ತೆಳ್ಳಗೆ ಆಗ್ತಾ ಇದೆಯಾ ಅಂತೇಳಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನಿವಾಗ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅಂದರೆ ಅರ್ಧ ಲೀಟ್ರು ಹಾಲನ್ನ 1/4 ಲೀಟ್ರಿಗಿಂತ ಕಡಿಮೆ ಆಗೋವರೆಗೂ ಕುದಿಸ್ಕೊಂಡಿದ್ದೆ ಅಲ್ವಾ, ಆ ಹಾಲನ್ನ ಇಷ್ಟು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಆಗುತ್ತೆ, ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಬೇಕು. ಅದಾದಮೇಲೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಥರದ್ದು ಇಟ್ಕೊತಿದ್ದೀನಿ. ಪಾತ್ರೆ ಸ್ವಲ್ಪ ಕಪ್ಪಾಗಿಬಿಟ್ಟಿದೆ, ಯಾಕಂದರೆ ನಾನು ಜಾಸ್ತಿ ಕೇಕ್ನ ಇದರಲ್ಲೇ ಮಾಡ್ತೀನಿ. ನಂಗೆ ಏರ್ ಫ್ರೈಯರ್ಗಿಂತ ಇದರಲ್ಲಿ ಮಾಡಲಿಕ್ಕೆ ಇಷ್ಟ ಆಗುತ್ತೆ, ಹಂಗಾಗಿದೆ ಅಷ್ಟೇ. ಇನ್ನು ಮಾಮೂಲಿಯಾಗಿ ಕೇಕ್ದು ಟ್ರೇ ಬರುತ್ತಲ್ವ, ಅದಕ್ಕೆ ಸ್ವಲ್ಪ ನಾನು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಬಟರ್ ಪೇಪರ್ನ ಹಾಕಿ ಇವಾಗ ಕೇಕ್ದು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಕೆಳಗಡೆ ಹಾಕೋದ್ರಿಂದ ತಳ ಹಿಡಿಯಲ್ಲ, ಚೆನ್ನಾಗಾಗುತ್ತೆ, ಮತ್ತು ಬಿಡಿಸ್ಲಿಕ್ಕೂ ಕೂಡ ಸುಲಭ. ಹಾಗಾಗಿ ಇನ್ನು ಇದನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಕೂಡ ಈಕ್ವಲ್ ಆಗಿದೆಯಾ ಅಂತೇಳಿ ನೋಡಿಬಿಟ್ಟು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ನಮ್ಗೆ ಹೆಂಗೆ ಬೇಕು ನೋಡಿ ಆ ಥರ ರೆಡಿ ಮಾಡ್ಕೊಳ್ಳೋದು. ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದಷ್ಟು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿ ಎಲ್ಲನೂ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಎಲ್ಲನೂ ಕೂಡ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ಇದ್ರ ಮೇಲೆ ಬೇಕಿದ್ರೆ ನಾವು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು, ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ, ಇದೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಸಾಕು ಅಂತ. ಇನ್ನಿದು ರೆಡಿ ಆಯ್ತಲ್ವಾ, ಇವಾಗ ಇದನ್ನು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 60 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನು ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ರೂಮ್ನು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಲೋ ಫ್ಲೇಮಲ್ಲಿ ಒಂದು 60 ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಮಧ್ಯದಲ್ಲಿ ಬೇಕಿದ್ರೆ ತೆಗೆದು ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದು 60 ನಿಮಿಷ ಬೇಕೇ ಬೇಕು ಅಂತ ಅಂದ್ಕೊಳ್ಳಿ. ನಾವು ಎಷ್ಟು ಸಲ ತೆಗೆದು ನೋಡಿದ್ರು ಅದು 1 ಅವರ್ಗೆ ರೆಡಿ ಆಗೋದು. ಇನ್ನು ಇದು ರೆಡಿ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಕ್ಯಾರಮಲ್ ಸಿರಪ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಬೇಕು ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏನಿಲ್ಲ, ಇದನ್ನು ಮಾಡ್ಕೊಳ್ಳಿಕ್ಕೆ ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂಚೂರು ಕರಗಿಸ್ಕೊಳ್ಬೇಕು. ಈ ಥರ ಸಕ್ಕರೆ ಕರಗುತ್ತೆ. ಕರಗಿದ್ದಾದಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಕುದಿಸ್ಕೊಂಡು ಕೊನೆಯಲ್ಲಿ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಆಗೋಯ್ತು. ನಿಂಬೆಹಣ್ಣು ಹಿಂಡೋದು ಬೇಗ ಗಟ್ಟಿ ಆಗಬಾರ್ದು ಅಂತೇಳಿ ಅಷ್ಟೇ. ಇನ್ನು ಇದನ್ನು ಒಂದು ಬೌಲ್ಗೆ ಹಾಕಿ ಇಟ್ಬಿಟ್ಟು ಕೇಕ್ನು ಕೂಡ ರೆಡಿಯಾಗಿತ್ತು. ಅದನ್ನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಉಬ್ಬಿದೆ ಅಂತ. ಜಾಣು ಕೇಕ್ ಕೊಡಂಗಿದ್ರೆ ಮಾತಾಡ್ಸಮ್ಮ, ಇಲ್ಲಾಂದ್ರೆ ಮಾತಾಡ್ಸ್ಬೇಡ. ಎಲ್ಲ ಮಾಡ್ಕೊಂಡು ತಿನ್ನೋದು. ಜಾನು ಬರ್ತಡೆ, ಜಾನದು ಫೋಟೋ ಶೂಟು ಅಂತ ಹೇಳೋದು ಅವೇನಪ್ಪ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನೀವು ತಿನ್ಬೋದು. ಈಟೀಟೆ ತಿನ್ಬೋದು. ತಿಂತೀರಿ ನೀವು? ಹೌದಾ? ಏಯ್ ಗುಂಡಾ, ನಿದ್ದೆ ಮುಗೀತಲ್ಲ ಅದಕ್ಕೆ ಫುಲ್ ಆಕ್ಟಿವ್ ಆದ್ರಿ ಈಗ. ಮೊನ್ನೆ ಪಂಚ್ ಮಾಡೋದು ಹೆಂಗ ಮೊನ್ನೆ? ನನ್ನ ಮಗನ್ ನಂತರ ಒಬ್ರು ಇಲ್ಲಡು, ಉದ್ದ ಬೆರಳು ಅಷ್ಟೇ ನೋಡು. ಇಲ್ಲ ನಿಮ್ದು
ನಿಂದು ಹಂಗೆ ಐತೆ. ಮಕ್ಳು ಏನ್ ಗೊತ್ತಾ, ಹುಟ್ಟಿದ ತಕ್ಷಣ ಕೆಲವೊಬ್ರು ಹೋಲಿಸ್ತಾ ಇರ್ತಾರೆ, ಅಪ್ಪನ್ ತರ ಇರೋದು, ಅಮ್ಮನ್ ತರ ಇರೋದಿಲ್ಲ, ಅಜ್ಜಿ ತರ ಇರೋದು, ಈ ತರ ಎಲ್ಲ. ಬೆಳೀತಾ ಬೆಳೀತಾ ಮಕ್ಳು ಸ್ವಲ್ಪ ಚೇಂಜ್ ಆಗ್ತಾರೆ. ಈಗ ಹುಟ್ಟಿದಾಗ ಅಮ್ಮನ್ ತರ ಅಂತ ಎಲ್ಲ ಗೆಸ್ ಮಾಡಿರ್ತಾರಲ್ವಾ, ಬೆಳವಣಿಗೆ ಆಗ್ತಾ ಆಗ್ತಾ ಇಲ್ಲ ಅವ್ರ ಅಪ್ಪನ್ ತರ ಕಾಣಿಸ್ತಾ ಇದಾರಲ್ವಾ, ಇವಾಗ ಒಂಚೂರು ಚೇಂಜ್ ಆಗಿದೆ ಹೋಲಿಕೆ ಅಂತಾರೆ. ನೀವು ಸದ್ಯ ಕಮೆಂಟ್ ಮಾಡಿ ಹೇಳಿ, ಇವಾಗ ಯಾವ ತರ ಕಾಣಿಸ್ತಾ ಇದಾರೆ, ಅಂದ್ರೆ ಯಾವ ತರ ಕಾಣಿಸ್ತಾ ಇದಾರೆ, ಅಪ್ಪು ತರನ ನನ್ ತರನ ಅಂತ. ನಿನ್ ಥರನೇ ಇರೋದು ನನ್ನ ಮಗ. ನಮ್ಮ ಮನೇಲಿ ಅಂದ್ರೆ ನಮಗ್ ಪರಿಚಯ ಇರೋರು ಎಲ್ರು ಜಾಸ್ತಿ ಹೇಳೋದು ಅಂದ್ರೆ ನಿಮ್ ತರನೇ ಇರೋದು ಅಂತ. ಕಲರ್ ಅಷ್ಟೇ, ಕಲರಲ್ಲೇ ಗೊತ್ತಾಗ್ಬಿಡ್ತದೆ ಇದು ನಿನ್ನ ಮಗ ಕಲರಲ್ಲಿ. ಅದೇನಪ್ಪ, ಹೌದಾ ಮಗ್ನೆ? ಯಾರ ಮಗ? ಮಮ್ಮಿ ಮಗ ಅನ್ಬೇಕು ಆಯ್ತಾ? ಬೆಳಗ್ಗೆಯಿಂದ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸ್ಬಿಡ್ತಿದೀನಿ. ಈಗ ನನ್ ಡ್ರೆಸ್ ಅವ್ರ ಮುಗ್ಗೆವರೆಗೂ ಬಿಡಲ್ಲ, ಈ ಡ್ರೆಸ್ ಚೇಂಜ್ ಮಾಡ್ಬಿಡ್ಬೇಕಿಲ್ಲ ಅಂದ್ರೆ ಇವತ್ತು ಎಲ್ಲೋದ್ರೂ ಡ್ರೆಸ್ ಮೇಲೆ ಗಮನ. ಇನ್ನು ಕೇಕ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಚಾಕು ಸಹಾಯದಿಂದ ಸುತ್ತ ಈ ಥರ ನೀಟಾಗಿ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ಆಯಿತು, ಕೇಕ್ ರೆಡಿ ಆಗಿಬಿಡುತ್ತೆ. ಇನ್ನು ಇದ್ರ ಮೇಲೆ ನಾನು ಆಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಸಿರಪ್ಪು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಂಥರ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ನಿಮಗೆ ಇಡಿಸಿಲ್ಲ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ಆಗಲೇ ಶುಗರ್ ಹಾಕ್ಕೊಂಡಿದ್ದೀವಲ್ಲ, ತೊಂದರೆ ಇಲ್ಲ. ಯಾಕೆ ಪರ್ಸ್ ಬೇರೆ ತಂದವ್ರೆ? ಯಾರಿಗಕ್ಕ? ನಿಮ್ಮ ಮೊಮ್ಮಗಂಗ? ನಿಮ್ಗ? ಅಮ್ಮ ಮಗಳು ಇಬ್ರು ಒಂದೇ. ಯಾಕಂಗೆ ಹೋಗಿದ ಕಡೆ ಎಲ್ಲ ಪರ್ಸ್ ತಗೋ ಬರ್ತೀವಿ ಅಂತನಾ? ಡಿಸೈನ್ ಜಾಸ್ತಿ ಡಿಸೈನ್. ಉಬ್ಬಿದೋಯ್ತು ಸ್ನಾನ ಮಾಡಿಸುವಾಗ. ಗರ್ಲ್ ಫ್ರೆಂಡ್ ತಂದವರಲ್ಲೋ, ಗರ್ಲ್ ಫ್ರೆಂಡ್ ತಂದವ್ರೆ ಅಜ್ಜಿ. ಸರಿ ಬರಲ್ಲ, ಬಾಯಿ ಇಕ್ಕತಾನೆ. ಇದಾದ್ರೆ ಇರ್ಕತಾನೆ. ಇದು ಅಷ್ಟೇ, ಬಾಯಳಿ ತುರಿಕಂತಾನೆ. ಬಟ್ಟೆ ತೆಗೆದ್ಬಿಡೋಣ, ಇವೆಲ್ಲ ತೆಗೆದ್ರೆ ಬೇಕಾ ತುರ್ಕೊಳ್ಳಿ. ವಾ, ಚಪ್ಲಿ ಬಿದ್ದೈತಲ್ಲೋ ನಿನ್ ಗರ್ಲ್ ಫ್ರೆಂಡ್ದು. ಕಾಲ್ ಚೈನ್ ಎಲ್ಲ ಉದ್ರೋಯ್ತದಲ್ವಾ? ನಿಜ ಚೆನ್ನಾಗೈತೆ ಅಮ್ಮ ಅದು. ಹಿಂಗಿರಿಕತ್ತದೆ, ಬಾಯಿಗೆ ಕಟ್ರಿ ಅಂತ ತೊಂದ್ರೆ ಇಲ್ಲ. ಆದ್ರೆ ಇದು ಹುಡುಗಿ ಪಾಪಕ್ ತರೋದು. ಅಲ್ಲಿ ಇದ್ದವೆಲ್ಲ ಹುಡುಗಿವೆ, ಹುಡುಗನವ್ ಯಾವ ಇಚ್ಚಿಲ್ಲ. ವರ್ಗಲ್ ದೇವಸ್ಥಾನ ಅಂತ ಸಾಸ್ಲು ಕಣ್ಣಡಿತಾಳೆ, ಕಣ್ಣಡಿತಾಳೆ. ನಿಮ್ಮ ಮಾಮ ಕಾರ್ ಕೊಟ್ಟು ಕಳ್ಸ್ಬಿಟ್ಟನಲ್ಲೋ. ಇನ್ನು ಏನೇನೋ ತಗೊಂಡ್ಬಿಟ್ಟಿದ್ದ, ನಾನು ಬೈದೆ. ಇನ್ನೊಂದೆರಡು ತಿಂಗಳು ಸುಮ್ಮನಿರು, ಅವ್ರೊಂದು ಊಟ ಹೊತ್ಕೊಂಡು ಮಡ್ಗವ್ರೆ ಅಂತ. ಇನ್ನು ಅಮ್ಮ ನೆನ್ನೆ ಸಾಸ್ಲು ಸೊಂಬಪ್ಪಂಗೆ ಹೋಗಿದ್ರು ಆಯಿತಾ. ಇನ್ನು ಅಲ್ಲಿ ಟಾಯ್ಸ್ ಎಲ್ಲ ಇಟ್ಟಿರ್ತಾರಲ್ವ, ಅದನ್ನೆಲ್ಲ ಜಾಣಗೆ ಅಂತೇಳಿ ತೊಗೊಂಡು ಬಂದಿದ್ರು. ಇನ್ನು ಅರ್ಪಿತಾ ಅವ್ರಿಗೆ ನಾನು ಸುಕೃತಿಗೆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಕರ್ಕೊಂಡು ಬನ್ನಿ, ಇಬ್ಬರೂ ಕೂಡ ಒಟ್ಟಿಗೆ ಕೂರಿಸಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ರೆಡ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಇನ್ನು ಬ್ಯಾಗ್ ನೋಡಿ ಸುಕೃತಿ ನೋಡಿ ಹಿಂಗೆ ಪಟ್ಟಂತ ಹಾಕೊಂಡಿರೋದು. ಕೊಡ್ಬಾರ್ದಪ್ಪು. ನೋಡಿ ಕಣ್ಣು ನೋಡ್ತೈತೆ. ನಿಲ್ಸಿದ್ರೆ ಹೊಡೆಯೋದದು. ಕಣ್ಣು ಹಿಂಗ ಅಲ್ಲಾಡ್ತಾ ಐತೆ. ನಿಲ್ಸಿದ್ರೆ ಮೇಡಮ್ ಇರೋ ಅತ್ತೆ ಮೇಡಮ್ ರಾತ್ರಿ ಲೈಟ್ ಆನ್ ಮಾಡ್ಬಿಟ್ಟು ನಿಲ್ಸ್ಬಿಡ್ತೀನಿ ನಾನು ಇಂಟಿ ಮೇಲೆ. ಆ ಗೊಂಬೆ ಸುಕೃತಿಗೆ ಜಾಸ್ತಿ ಇಷ್ಟ ಆಗಿಬಿಡ್ತು. ಇನ್ನು ಅಪ್ಪು ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ರಲ್ವ, ಹಂಗಾಗಿ ಕ್ಯಾಟ್ ವಾಕ್ ಮಾಡೋಣ ಬಾರಮ್ಮು, ನಾನು ತೋರಿಸ್ಕೊಡ್ತೀನಿ ಅಂತೇಳಿ ವಾಕ್ ಮಾಡೋದು ತೋರಿಸ್ತಾ ಇದ್ದಾರೆ. ಸೇಮ್ ಹಂಗೆ ನಡೀತಾ ಇರೋದು ಸುಕೃತಿನೂ ಕೂಡ. ನಮಗಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಅಂತ ಅನಿಸುತ್ತೆ ಇದೆಲ್ಲ. ಅದರಲ್ಲೂ ನಾವು ಹೆಂಗೆ ಹೇಳ್ಕೊಡ್ತೀವಿ ನೋಡಿ ಹಂಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು ಒಂದೊಂದು ಸಲ. ಇನ್ನು ಅಪ್ಪು ನೀನು ತರಲೆ ಜಾಸ್ತಿ ಮಾಡ್ತೀಯಾ, ಬಾಯಲ್ಲಿ ಫಸ್ಟ್ ಇದನ್ನೆಲ್ಲ ಡೆಕೋರ್ ಮಾಡೋಣ ಅಂತೇಳಿ ಮಾಮೂಲಿಯಾಗಿ ಫೋಟೋಶೂಟ್ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ
ರೆಡಿ ಮಾಡಬೇಕಲ್ವ, ಅದಕ್ಕೆಲ್ಲ ಹೆಲ್ಪ್ ತೊಗೊಂಡು ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಜಾಣು ನೋಡಿ, ಜಾಣುಗೆ ಹೆಂಗೆ ಅಂತ ಅಂದರೆ ಒಂಚೂರು ಅಕ್ಷಿ ಮಾಡಿದ್ರೆ ಸಾಕು ನಗು ಬಂದ್ಬಿಡುತ್ತೆ. ಜಾಣುಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಕೂಡ ಹಂಗೆ ಅಂತೆ. ನಮಗೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಸುಕೃತಿ ಜಾಣು ಹತ್ರ ಬಂದಾಗ ಅಕ್ಷಿ ಮಾಡ್ತಾಯಿದ್ರೆ ನಾವು ಅವಾಗ ಹಂಗೆ ಮಾಡಬಾರ್ದಮ್ಮು ಅಂತ ಹೇಳೋದು. ಅವಾಗ ಅರ್ಪಿತ್ ಅವ್ರು ಹೇಳ್ತಾಯಿದ್ರು, ಹಂಗೆ ಮಾಡಿದ್ರೆ ಮಕ್ಕಳು ನಗ್ಲಿಕ್ಕೆ ಶುರು ಮಾಡ್ತಾರೆ, ಅಂದರೆ ಹಂಗೆ ಅಂದ ತಕ್ಷಣ ಖುಷಿ ಆಗಿಬಿಡುತ್ತೆ ಅವ್ರಿಗೆ ಅಂತ. ಇವಾಗ ನೋಡಿ, ನಾವು ಒಂದ್ಸಲ ಅಕ್ಷಿ ಮಾಡಿದ್ರೆ ಜೋರು ನಗೋದು ಆಹಾಹಾ ಅಂತ. ಇನ್ನು ಈ ಕಡೆ ಜಾಣನ ಆಡಿಸ್ಲಿಕ್ಕೆ ಅಂತೇಳಿ ಒಂದು ಮ್ಯಾಟ್ ತೊಗೊಂಡು ಬಂದಿದ್ವಲ್ಲ, ಅದಕ್ಕೇನೆ ರೆಡ್ ಕಲರ್ ಕರ್ಟನ್ನ ಹಾಕ್ತಾಯಿದ್ದೀವಿ. ಸ್ವಲ್ಪ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ಆ ಕಡೆ ಈ ಕಡೆ ಜರುಗಲ್ಲ ಅಂತೇಳಿ. ಅದ್ರ ಮೇಲ್ಗಡೆ ನವಿ ಬ್ಲೂ ಕಲರ್ ಒಂದು ಸೀರೆನ ಹಾಕ್ತಾ ಇರೋದು. ಈ ಸಲ ಡಬಲ್ ಕಲರ್ ಇರಲಿ, ಚೆನ್ನಾಗಿರುತ್ತೆ. ಅದು ರೆಡ್ಡು ಮತ್ತು ಈ ಬ್ಲೂ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಹಂಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಲೇಖಮ್ಮನ್ನು ಕೂಡ ಕರೆದಿದ್ದೆ ನಾನು. ಲಾಸ್ಟ್ ಟೈಮ್ 2 ಸಲ ಏನಾಯಿತು ಅಂತ ಅಂದರೆ, ನಾವು ಫೋಟೋಶೂಟ್ ಮಾಡಲಿಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಇನ್ನೇನು ಫೋಟೋಶೂಟ್ ಮಾಡಬೇಕು ಅನ್ನೋ ಸಮಯದಲ್ಲಿ ಏನಾದರೂ ಒಂದು ಕೆಲಸ ಅಂತೇಳಿ ಲೇಖಮ್ಮ ಇರ್ತಿರ್ದಿಲ್ಲ, ಹೊರಟ್ಬಿಡ್ತಿರೋದು. ಹಾಗಾಗಿ ಈ ಸಲ ನಿನ್ನ ಕಾಲೇಜಿಂದ ಬಂದ ಮೇಲೇ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಸಂಜೆ ಒಟ್ಟಿಗೆ ಫೋಟೋಶೂಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇರೋದು. ಇನ್ನು ಇಲ್ಲಿ ಐಸ್ ಮ್ಯಾನ್ಗೆ ನಾನು ಮತ್ತು ಲೇಖಮ್ಮ ರೆಡಿ ಮಾಡ್ತಾ ಇದ್ದೀವಿ. ಒಂದು ಸೈಡ್ ಐಸ್ ಮ್ಯಾನ್ ಮಾಡೋಣ, ಇನ್ನೊಂದು ಸೈಡ್ ಟ್ರೀ ಮಾಡೋಣ ಅಂತ ಹೇಳಿ ಮನೇಲಿ ಒಂದು ದೊಡ್ಡ ತಟ್ಟೆ, ಒಂದು ಪುಟ್ಟ ತಟ್ಟೆನ ತೊಗೊಂಡು ಅದಕ್ಕೆ ವೈಟ್ ಕಲರ್ದು ಟವಲ್ಲು ಇಲ್ಲ ಕರ್ಚೀಫ್ ಬರುತ್ತಲ್ವ, ಅದನ್ನು ನೀಟಾಗಿ ಸುತ್ತಬಿಟ್ಟು ಪಿನ್ನ ಹಾಕಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರು ಒಂದೇ ಒಂದು ಪೇಪರಲ್ಲಿ ಕಟ್ ಮಾಡಿಕೊಂಡು ಕಣ್ಣು ಮಾಡಿ ಮೂಗೆಲ್ಲ ಮಾಡಿ ರೆಡಿ ಮಾಡ್ಕೊಂಡ್ವಿ. ಈ ಕಡೆ ಅರ್ಪಿತ್ ಅವರು ಮತ್ತು ಅಪ್ಪು ಸೇರಿ ಟ್ರೀನ ರೆಡಿ ಮಾಡ್ತಾ ಇದ್ದಾರೆ. ಶೋ ಪ್ಲ್ಯಾಂಟ್ ಬರುತ್ತೆ ನೋಡಿ, ಆ ಶೋ ಪ್ಲ್ಯಾಂಟ್ನ ತೊಗೊಂಡು ಬಂದು ನೀಟಾಗಿ ಕಟ್ ಮಾಡಿ ಟ್ರೀ ಥರ ರೆಡಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಬ್ಬೆಲ್ಲು ಮತ್ತು ಲೈಟು ಎಲ್ಲನೂ ಕೂಡ ಹಾಕಿ ಡೆಕೋರ್ ಮಾಡ್ತಾಯಿದ್ರು. ಇನ್ನು ಆಂಟಿ ಕೂಡ ಬಂದರು. ಇನ್ನು ನೋಡಿ ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದೆ. ಕೆಳಗಡೆ ಕಾಟನ್ನಲ್ಲಿ ಒಂಥರ ಐಸ್ ಥರ ಮಾಡ್ಕೊಂಡಿದ್ದೀವಿ. ಇದನ್ನು ಮಾಡಿಲ್ಲ ಅಂದ್ರೇ ಒಳ್ಳೆಯದು, ಯಾಕಂದರೆ ಮಕ್ಕಳನ್ನ ಮಲಗಿಸಿದ ತಕ್ಷಣ ಆ ಕಡೆ ಈ ಕಡೆ ಕದಲಿಸಿ ಎಲ್ಲನೂ ಕೂಡ ತೆಗೆದು ಬಿಡ್ತಾರೆ. ಆಮೇಲೆ ಸಣ್ಣ ಸಣ್ಣದಾಗಿ ಧೂಳು ಕೂಡ ಬರ್ತಿರುತ್ತೆ. ಧೂಳು ಅಂದರೆ ಆ ಕಾಟನ್ದೇ ಒಂದು ಸ್ವಲ್ಪ ಇದು ಬರ್ತಿರುತ್ತಲ್ವ, ಅದು ಅಷ್ಟೇ, ಏನಾಗಲ್ಲ. ಆದರೆ ನಾವು ನೋಡ್ಕೊಂಡು ಒಂಚೂರು ನಿಧಾನಕ್ಕೆ ಮಾಡ್ಕೊಳ್ಬೇಕಷ್ಟೆ. ಇನ್ನು ಪೇಪರಲ್ಲಿ ಅಪ್ಪು ಸ್ಟಾರ್ ಮಾಡಿಕೊಟ್ಟಿದ್ರಲ್ಲ, ಅದನ್ನೆಲ್ಲ ಹಾಕಿ ಸ್ಟಾರಲ್ಲೇ 4 ಅಂತ ಬರೆದು ನಾನು ಗಿಫ್ಟ್ನ ರೆಡಿ ಮಾಡಿದ್ನಲ್ವ, ಅದನ್ನು 2 ಕಡೆನೂ ಕೂಡ ಇಟ್ಟಿದ್ದೀವಿ. ಹಾಗೆ ಅರ್ಪಿತ್ ಅವ್ರು ಕೂಡ ತೊಗೊಂಡು ಬಂದಿದ್ರು, ಇನ್ನು ಲೇಖಮ್ಮನೂ ಕೂಡ ತೊಗೊಂಡು ಬಂದಿದ್ರು. ಲೇಖಮ್ಮ ಗಿಫ್ಟ್ ರ್ಯಾಪ್ ಏನೂ ಮಾಡಿರಲಿಲ್ಲ, ಹಾಗಾಗಿ ಇದೆರಡನ್ನ ಇಟ್ಟು ಈ ಕಡೆ ಜಾಣುಗೆ ಬಟ್ಟೆನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಪುಟ್ಟ ಸಾಂಟ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ, ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ನನಗೆ ಆ ಬೆಲ್ಟ್ ಸಿಕ್ಕಿರಲಿಲ್ಲ ಈ ಡ್ರೆಸ್ಸಲ್ಲಿ, ಹಾಗಾಗಿ ನೆನ್ನೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ದೊಡ್ಡ ಬೆಲ್ಟೇ ಸಿಕ್ತು. ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕಿದ್ದೀವಿ. ಜಾನು, ಯಾರು ನೀವು ಇವತ್ತು? ಅಪ್ಪು ಜಾಣನ್ ನಗಿಸ್ಬೇಕು ಅಂತ ಹೇಳ್ಬಿಟ್ಟು ರ್ಯಾಬಿಟ್ದು ಹೇರ್ ಬಂಡ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ನಗಿಸ್ತಾ ಇರೋದು. ಅದು ನೋಡಿದ ತಕ್ಷಣ ನಗ್ಲಿಕ್ಕೆ ಶುರು ಮಾಡ್ಕೊಂಡು ಬಿಡೋರು. ಇನ್ನಾಗಲೇ ಹೇಳಿದ್ನಲ್ವ, ಕಾಟನ್ನೆಲ್ಲ ಮೇಲೆ ಹೋಗ್ಬಿಡುತ್ತೆ ಪಾಪನ ಮಲಗಿಸ್ದಾಗ ಅಂತೇಳಿ. ಇಲ್ಲಿ ನೋಡಿ, ಅದು ಹಿಂಗೆ ಬಟ್ಟೆ ಎಳೆದಾಗ ಅದು ಮೇಲೆ ಹೋಗ್ತಾಯಿತ್ತು, ಕಾಟನೆಲ್ಲ ಆ ಕಡೆ ಈ ಕಡೆ ಆಗಿಬಿಡ್ತಿತ್ತು. ಆಮೇಲೆ ಪಿನ್ ಹಾಕಿ ರೆಡಿ ಮಾಡಿದ್ವಿ ಹೆಂಗೋ ಒಂದು. ಇನ್ನು ಅಪ್ಪು ಫೋಟೋಸ್ನ ತೆಗಿತಾ ಇದ್ದಾರೆ. ನಮಗೆಲ್ಲ ಏನು ಗೊತ್ತಾ, ಕ್ರಿಸ್ಮಸ್ ಬಂತು ಅಂದರೆ ನೆನಪಾಗೋದು ಕೇಕು. ನನಗಾಗಲಿ ಅಪ್ಪುಗಾಗಲಿ ನಾವಿಬ್ಬರು ಯಾವಾಗಲೂ ಅದನ್ನೇ ಮಾತಾಡ್ತಾ ಇರ್ತಿದ್ವಿ. ಕ್ರಿಸ್ಮಸ್ ಬಂತು ಅಂತ ಅಂದರೆ ಮೊದಲು ನಾವು ಕೇಕ್ಗೋಸ್ಕರನೇ ಕಾಯ್ಕೊಂಡಿರ್ತಾ ಇದ್ದಿದ್ದು ಅಲ್ವಾ ಅಂತ. ನಾನು ಹೆಂಗೆ ಅಂತ ಅಂದರೆ, ನನಗೆ ಫ್ರೆಂಡ್ ಇದ್ದರು ಆಯಿತಾ, ಕ್ರಿಶ್ಚಿಯನ್ ಒಬ್ಬರು, ಅವರು ಸೆಲೆಬ್ರೇಟ್ ಮಾಡಿದಾಗ ಕರೀತಿದ್ರು. ನಾನು ಕಾಯ್ಕೊಂಡು ಕೂತಿರ್ತಿದ್ದೆ, ಯಾವಾಗ ಕರೀತಾರೆ ಅಂತೇಳಿ. ಅಲ್ಲಿಗೆ ಹೋದಾಗ ಕೇಕ್ ಕೊಡ್ತಿದ್ರಲ್ಲ, ಅದಕ್ಕೆ ಅದಾದಮೇಲೆ ಬಿರಿಯಾನಿ ಎಲ್ಲನೂ ಮಾಡಿಸ್ಕೊಡೋರಲ್ವ, ಆ ಟೇಸ್ಟ್ ಒಂಥರ ಚೆನ್ನಾಗಿರೋದು. ನಮ್ಮ ಮನೇಲಿ ಮಾಡಿದಾಗ ಆ ಟೇಸ್ಟ್ ಬರ್ತಿರಲಿಲ್ಲ. ಅದರಲ್ಲಿ ಕೂಡ ಪುಟ್ಟ ಕೇಕು, ಆ ಕೇಕೋಸ್ಕರ ಎಷ್ಟೊತ್ತು ಕಾಯ್ಕೊಂಡು ಕೂತಿದ್ದು. ಪುಟಾಣಿದೊಂದು ಕೇಕ್ ಇಸ್ಕೊಂಡು ಬಂದು ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹಂಚ್ಕೊಂಡು ತಿನ್ಕೊಳ್ತಾ ಇದ್ದೋ. ಅದೆಲ್ಲ ಏನೋ ಒಂಥರ ಮೆಮೊರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಅಪ್ಪು ಹೆಂಗೆ ಅಂದರೆ, ಅವರಿಗೆ ಸ್ವಲ್ಪ ಗಿಫ್ಟ್ನೆಲ್ಲ ಕೊಡೋರಂತೆ ಕ್ರಿಶ್ಚಿಯನ್ಸ್ ಫ್ಯಾಮಿಲಿಯವರು. ಅದಕ್ಕೋಸ್ಕರ ಅವ್ರು ಕಾಯ್ಕೊಂಡಿರ್ತಾ ಇದ್ರಂತೆ. ನಾನು ಕೇಕ್ ಮಾಡುವಾಗ ನಾವಿಬ್ಬರು ಇದನ್ನೇ ಮಾತಾಡ್ತಾ ಇದ್ವಿ. ಇವಾಗ ಇಷ್ಟು ದೊಡ್ಡ ಕೇಕ್ ಮನೇಲೇ ರೆಡಿ ಮಾಡ್ತೀವಿ, ಇಲ್ಲಾಂದರೆ ಈಚೆ ಕಡೆಯಿಂದ ಹೋಗಿ ತೊಗೊಂಡು ಬರ್ತೀವಿ. ಆದರೂ ಕೂಡ ಆ ಖುಷಿ ಇಲ್ಲ, ಆ ಎಕ್ಸೈಟ್ಮೆಂಟ್ ಇಲ್ಲ. ಏನೋ ಒಂದು ತಿನ್ಬೇಕು
ತಿನ್ಬೇಕಲ್ಲ ಅಂತೇಳಿ ತಿಂತಿರ್ತೀವಿ ಅಲ್ವಾ. ಎಷ್ಟೊಂದು ದಿನಗಳು ಚೇಂಜ್ ಆಗ್ತಾ ನಾವು ಕೂಡ ಚೇಂಜ್ ಆಗ್ತೀವಿ ಅಂತೇಳಿ ಮಾತಾಡ್ತಾ ಇದ್ವಿ. ಇನ್ನು ಸುಕೃತಿನ ಮಧ್ಯದಲ್ಲಿ ಕೂರಿಸಿ ಇವಾಗ ಫೋಟೋಸ್ನ ತೆಗಿತಾ ಇದ್ದೀವಿ ನೋಡಿ. ಸುಕೃತಿಗೆ ನಗ್ಸಮ್ಮು ಅಂತ ಹೇಳ್ಕೊಡ್ತಾ ಇದ್ವಾ. ಅಯ್ಯೋ ನಗ್ತಾನೆ ಇಲ್ಲ ಅಂತ ಸುಕೃತಿ. ಆಮೇಲೆ ಆ ಬ್ಯಾಂಡ್ನ ತಲೆಗೆ ಹಾಕ್ಬಿಟ್ಟು ಇದನ್ನು ತೋರಿಸ್ಬಿಟ್ಟು ಅಮ್ಮು ಅಕ್ಷಿ ಮಾಡಿ ಅವಾಗ ನಗ್ತಾರೆ ಅಂತ ಹೇಳ್ತಾ ಇದ್ವಾ. ಆದರೂ ಕೂಡ ಯಾಕೋ ನಗಲಿಲ್ಲ. ಅಯ್ಯೋ ಈ ಮಗು ಎಷ್ಟು ಸಲ ನಗ್ಸಿದ್ರು ಕೂಡ ನಗ್ತಾನೆ ಇಲ್ಲ, ನನ್ನ ಕೈಲಾಗಲ್ಲಪ್ಪ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದು ಸುಕೃತಿ ಆಯಿತಾ. ಆಮೇಲೆ ಸ್ವಲ್ಪ ಯಾವ ಥರ ಬರುತ್ತೆ ನೋಡಿ ಆ ಥರ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಬಿಡೋಣ. ಆಮೇಲೆ ಇಬ್ಬರೂ ಕೂಡ ಅಲ್ಲಿ ಕೂರಿಸ್ಲಿಕ್ಕೆ ಆಗಲ್ಲ, ಕಷ್ಟ ಆಗಿಬಿಡತ್ತೆ ಅಂತೇಳಿ ಆದಷ್ಟು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಕ್ಕೊಂಡ್ವಿ. ಎಳಿಬೇಡ ಹಂಗೆ ನೋಡು. ಮುದ್ದಪ್ಪ ನಮ್ಮ ಅಮ್ಮ ಅರ್ಪಿತ್ ಅವ್ರಿಗೆ ಕಣ್ಗಿನ್ಗೆ ಹಾಕ್ಬಿಟ್ರೆ ಅಂತೇಳಿ ಭಯ. ಹಾಗಾಗಿ ಜಾಸ್ತಿ ಹೊತ್ತೇನೋ ನಾವು ಪಕ್ಕದಲ್ಲಿ ಕೂರಿಸ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಅಷ್ಟೇ ಫೋಟೋಸ್ನ ಕ್ಲಿಕ್ ಮಾಡಿ ಅದಾದಮೇಲೆ ನನ್ನ ಜೊತೆ ಸ್ವಲ್ಪ ಆ ಫೋಟೋಸ್ನೆಲ್ಲ ತೆಕ್ಕೊಂಡ್ವಿ. ಒಂಥರ ಚೆನ್ನಾಗಿತ್ತು ಆಯಿತಾ. ಇವತ್ತು ರೆಡ್ಗೆ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ನಮಗಂತೂ ಫುಲ್ಲು ಖುಷಿ ಆಗಿಬಿಡ್ತು. ಇನ್ನು ಕೇಕ್ ಇತ್ತಲ್ಲ, ಕೇಕ್ನ ಕಟ್ ಮಾಡಿರ್ದಿಲ್ಲ, ಹಾಗಾಗಿ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರೂ ಕೂಡ ತಿನ್ಕೊಂಡ್ವಿ. ಇನ್ನು ಸುಕೃತಿಗೆ ಕೇಕ್ ಇಡಿಸ್ಲಿಲ್ವಂತೆ ಈ ಸಲ. ಕೇಕ್ ಮೇಲೆ ಇಟ್ಟಿದ್ನೆಲ್ಲ ಬಿರಿಸು ಅದು ಜಾಸ್ತಿ ಇಡಿಸ್ತಂತೆ. ಇನ್ನು ಜಾಣು ಕೈಯಲ್ಲಿ ಗಿಫ್ಟ್ನ ಕೊಡ್ಸೋಣ ಅಂತೇಳಿ ನಾನು ತೊಗೊಂಡು ಬಂದಿದ್ನಲ್ವ. ಹಾಗೆ ಅರ್ಪಿತ್ ಅವರು ಮತ್ತು ಲೇಖಮ್ಮ ಇಬ್ಬರು ಕೂಡ ಗಿಫ್ಟ್ಗಳನ್ನ ತಂದಿದ್ರು. ಹಾಗಾಗಿ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಸೋಣ ಸುಕೃತಿಗೆ ಮತ್ತು ಜಾಣಗೆ ಅಂತೇಳಿ ಕುತ್ಕೊಂಡಿದ್ದೀವಿ. ಏನು ಗೊತ್ತಾ, ಇವಾಗ ಮಕ್ಕಳಿಗೆ ಗಿಫ್ಟ್ ಯಾರಾದರೂ ಕೊಟ್ಟರೆ ನಾವು ಕೂಡ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋದೊಂದು ಗೊತ್ತಾಗಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ಥರ ಗಿಫ್ಟ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸುಕೃತಿಗೆ ನೋಡಿ ಪಿಂಕ್ ಕಲರ್ ಮೇಕಪ್ ಕಿಟ್ ಸಿಕ್ಕ ತಕ್ಷಣ ಎಷ್ಟು ಖುಷಿ ಆಗ್ಬಿಡ್ತಂತ. ಏನ್ ಹೇಳೋದು ಫಸ್ಟ್? ಏನ್ ಹೇಳು? ಏನ್ ಹೇಳಿದ್ದು ಫಸ್ಟ್ ಬೇಗ? ವಾರೆ ವಾ ವಾವ್. ಒಳಗಡೆ ಬ್ರಷ್ ಐತೆ ನೋಡಿ, ಇನ್ನ ಒಳಗಡೆ. ಅಮ್ಮ ಎಲ್ಲ ಹಾಳು ಮಾಡಬಾರ್ದು, ಮಮ್ಮಿ ಕೊಡ್ಬೇಕು, ಓಕೆನಾ? ಮಮ್ಮಿ ವಾ ಬ್ರಷ್. ಬೇಗ ಕೊಡುವ. ಜಾನು ಕಣ್ ಮುಚ್ಕೊಂಡು ಅಯ್ಯೋ ಎದ್ರ ಕಂಬ. ಇದೆ ಗಿಫ್ಟ್ ಬನ್ನಿಲಿ. ಗಿಫ್ಟ್ ಕೊಡ್ತಾರೆ ಅತ್ತ ಈಗ. ಜಾನು ಕೊಡಿ ಮಗ್ನೆ. ಏ ಇರೋ ಸುಬ್ಬಿ ಕಿತ್ ಬಿಸಾಕ್ ಪಟ ಅಂತ ಕಿತ್ತಕ್ಕೆಲ್ಲ. ಅಮ್ಮ ನಿಧಾನ. ನೋಡಿನೇ ವಾವ್. ಗೆಸ್ ಮಾಡಮ್ಮ ಏನು? ನಿಂಗೆ ಯಾವ್ದು ಇಷ್ಟ ಆಯ್ತು? ಹೌದಾ? ಅಲ್ಲಿ ತೋರಿಸಿ ಮಮ್ಮಂಗೆ. ಅಯ್ಯೋ ಅವಳಿಗೆ ಮೇಕಪ್ ಕಿಟ್ಟೆ ಮೇನ್ ಈಗ. ಇನ್ನ ಒಂದೈತೆ, ಇದತ್ತೆ ಗಿಫ್ಟ್. ಹಂಗೆ ಸೈಡ್ಗೆ ಹಾಕಿ ಅದನ್ನೆಲ್ಲ ಹಿಂದಕ್ಕೆ ಹಾಕಿ. ಏ ಮುಂದೆ ಇರತ್ತೆ ತೆಗಿ. ಈ ಕಡೆ ನೋಡು. ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೆ ಆಗುತ್ತಮ್ಮ. ಓರೆ ಎಲ್ಲ ಗೊತ್ತು ಅವಳಿಗೆ. ಎಲ್ಲ ನಿನಗೆ ಕೊಡ್ಸಿರೋದು ಜಾಣು. ಜಾಣುನೇ ಅಂಗಡಿಗೆ ಹೋಗಿ ತಗೊಂಬಂದಿದ್ದು ಎಲ್ಲ. ಜಾಣ ಕೊಟ್ಬಿಡಿ ಈಗ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಓಪನ್ ಮಾಡ್ಲಿ. ಜಾಣು ಇನ್ನರ್ ಫೀಲಿಂಗ್ ನಾನು ಹೇಳ್ತೀನಿ. ಓ ಜಾಣುಗೆ ಡ್ರೆಸ್ಸು.
ಬಟ್ಟೆ ಇಕ್ಕೆ ಬಿಟ್ಟು ಅವನೇನ್ ಅನ್ಕೊಂಡಿರ್ತಾನೆ ಗೊತ್ತಾ ಈಗ ನೀವೆಲ್ಲ ಬಟ್ಟೆ ತಂದು ಹಾಕ್ತೀರಾ ನಮ್ಮ ಅಮ್ಮ ಒಂದು ಹಾಕಲ್ಲ ಎಲ್ಲ ದೊಡ್ಡದಾಯ್ತು ಅಂತ ಬಿಸಾಕ್ತಾರೆ ಅದಕ್ಕೆ ಯಾಕೆ ಡ್ರೆಸ್ ತಂದು ಕೊಡ್ತೀರಾ ನನ್ಗೆ ಅಂತ ಅನ್ಕೊಂಡಿರ್ತಾನೆ. ಬೇಕಾಗುತ್ತೆ ದೊಡ್ಡವರಾದ್ಮೇಲೆ ಬೇಕಾಗುತ್ತೆ. ಒಂದ್ 2-3 ತಿಂಗಳು ಬೇಕು ಬಟ್ಟೆಗಳೆಲ್ಲ ಚಿಕ್ಕ ತಗೊಂಡ್ಬಂದು ಲೇಖಮ್ಮಂದು ನೀನು ಇವನ್ ಕೈ ಕೊಡಿಸ್ಬೇಕು. ಈ ಜಾನು ಕೈಲಿ ಲೇಖಮ್ಮ ಕೊಡ್ತೀನಿ. ಅದೆಲ್ಲ ಲೇಖಮ್ಮನ್ ಮನ್ಸಲ್ಲಿ ತುಂಬಾ ಖುಷಿ ಆಗ್ತಿರುತ್ತೆ. ವಾವ್ ಅಂತ ಇದೆ ಸುಕೃತಿಗೆ ಸುಕೃತಿಗೆ ಅಂತ ಮೋದ್ ನಿಂಗೆ ಪಿಂಕಿ ಪಿಂಕಿ ಬ್ಯೂಟಿಫುಲ್ ಗೊಂಬೆ. ಥ್ಯಾಂಕ್ಸ್ ಹೇಳಿ ಫಸ್ಟ್. ಜಾನು ಅಲ್ಲ ಲೇಖಮ್ಮ ಕೊಡ್ಸಿದ್ದು. ಲೇಖಮ್ಮಂಗ್ ಥ್ಯಾಂಕ್ಸ್ ಹೇಳಿ. ಲೇಖಮ್ಮ ಮತ್ತೆ ವಸಂಟಿ. ಅದು ನೀನು ಇವನಿಗೆ ಓಪನ್ ಮಾಡಂಗಿಲ್ಲ ಕೊಡು. ಸಣ್ಣ ಮಗ್ನೆ ಹೊಸ ಹೊಸ ಬಟ್ಟೆ ಇಟ್ಕೊಳಕ್ ಏನೋ ಇಟ್ಕೊಳಕ್ ಹೋಯ್ತಾ ಇರೋದಪ್ಪು. ಅವನ್ಗೆ ಇವಳನ್ನ ಅವಳು ಹೊಡೆಯಕ್ ಹೋಯ್ತಾವನೆ ಜಾಸ್ತಿ ಹೇಳ್ತಾಳ ಅವಳು ನನ್ ಮುಂದೆ ಅಂತ. ಅಷ್ಟೇ ಗಿಫ್ಟ್ ಸಿಕ್ತು ಅಷ್ಟೇ ಖುಷಿ ಹೇಳ್ತಾಳೆ. ಲೇಖಮ್ಮ ಕೊಡ್ಸಿದ್ ಇಷ್ಟ ಆಗ್ಲಿಲ್ವಾ? ಮುತ್ಕೊಡೊಂದು ಪಾಪ. ಥ್ಯಾಂಕ್ ಯು ಹೇಳು. ನೀನ್ ಕೊಡಲ್ವಾ ಲೇಖಮ್ಮಂಗೆ? ಯಪ್ಪ ನಿನ್ನ ಹಾಕೊಂಡು ಎಷ್ಟು ರೂಪ್ತಾಳ ಅದನ್ನ. ಕೊಡು ಅತ್ತೆ ಕೊಟ್ಟಿದ್ದು ನಂಗೆ ಅತ್ತೆ ಕೊಟ್ಟಿದ್ಬೇಕು ಅತ್ತೆ ಕೊಟ್ಟಿದ್ಬೇಕು ಅಂತ ನನ್ ಮೇಕಪ್ ಮಾಡ್ಕೋಬೇಕು ಅಂತ ಎಷ್ಟು ಇನ್ನು ಈ ಸಲದ ಫೋಟೋಶೂಟ್ ಈ ಥರ ಆಯಿತು ನೋಡಿ. ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ಇನ್ನು ಆಂಟಿ ಹೋಗುವಾಗ ದೃಷ್ಟಿ ಆಗಿಬಿಟ್ಟಿರುತ್ತೆ, ದೃಷ್ಟಿ ತೆಗೆದುಬಿಡ್ತೀನಿ ಅಂತ ಹೇಳಿ ಕಡ್ಡಿ ತಗೊಂಡು ದೃಷ್ಟಿ ಎಲ್ಲ ತೆಗಿತಾ ಇದ್ದಾರೆ. ಇನ್ನು ಪೂರ್ತಿಯಾಗಿ ಬ್ಲಾಗ್ ನೋಡಿದ್ದು ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಮತ್ತೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕಂತೇಳಿ ಒಂದು ಆಸೆ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಆಗಲೇ ಹೇಳ್ದಂಗೆ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.